ಎಲ್ಲರಿಗೂ ನಮಸ್ಕಾರ. ಓ ಬಾರೋ ಅಪರೂಪದ ಮುಳ್ಳಂದಿ ಬಾಬಾ ಬಂದಣೋ. ಮೊದಲನೇದಾಗಿ ನನ್ನ ತಂದೆ ತಾಯಿಗೆ, ತಾತಂಗೆ, ಎಲ್ಲೋ ಸತ್ತಿದ್ದೆ ಇಷ್ಟು ದಿನ ಶಿಷ್ಯ, ಇನ್ನು ನೋಡದೆ ಎಷ್ಟೊಂದ್ ದಿನ ಆಗೋಯ್ತಲ್ಲೋ. ಅಣ್ಣ ಜೀವನ ಬೇವರ್ಸಿ ತರ ಬೇಜಾರಾಗ್ಬಿಟ್ಟು ತಪಸ್ವಿ ಆಗ್ಬಿಡೋಣ ಅಂತ ಹಿಮಾಲಯ ಪರ್ವತ ಹಾಗೂ ನನ್ನ ಕುಮಾರನಿಗೆ ಮತ್ತು ನಾಡಿನ ಜನತೆಗೆ ಅಯ್ಯಯ್ಯಯ್ಯೋ ತಿರ್ಬೋಕಿಂತಂದು ಅರ್ಚ್ಕೊಳ್ಳೋದು ನೀನಾ ದನನ ಅಂತ ಗೊತ್ತಾಗದೆ ಸಾಯ್ತಾ ಇದ್ದೀನಿ. ಅದೇನ ದಂಬ ಅಂತ. ಹಾಗೂ ಎಲ್ಲ ನನ್ನ ಕಾರ್ಯಕರ್ತರಿಗೆ ಕ್ಷಮಾಪಣೆ ಕೇಳ್ತಾ, ನಾನು ಫಾರಿನ್ ಅಲ್ಲಿ ಎಲ್ಲಿದ್ದೀನಿ ಅಂತ ಸರಿಯಾಗಿ ಮಾಹಿತಿ ಕೊಡದೇ ಇರೋದಕ್ಕೆ ಇವತ್ತು ಮಾಹಿತಿ ಕೊಡೋದಕ್ಕೆ ಬಂದಿದ್ದೀನಿ. ಸರ್ ಹೇಗಿದ್ದೀರಿ ಸರ್? ಓಕೆ, ಇವಾಗ ತಾನೇ ನಿಮ್ ರಿಯಾಲಿಟಿ ಶೋ ಟೇಪ್ ನೋಡಿದೆ. ಯು ಆರ್ ಅನ್ಬಿಲಿಯಬಲ್ ಐಸೆ. ಅಬ್ಬಬ್ಬಾ. ಏನ್ 26ನೇ ತಾರೀಕು ಚುನಾವಣೆ ನಡೀತು. 26ನೇ ತಾರೀಕು ಚುನಾವಣೆ ನಡೆದಂತ ಸಂದರ್ಭದಲ್ಲಿ ಅವತ್ತು ನನ್ನ ಮೇಲೆ ಯಾವುದೇ ರೀತಿ ಒಂದು ಪ್ರಕರಣ ಆಗಲಿ, ಯಾವುದೇ ಒಂದು ಕೇಸ್ ಆಗಲಿ ಏನೂ ಇರಲಿಲ್ಲ. ಎಂತೆಂತವ್ರಿಗೋ ಸಾವು ಬರುತ್ತೆ, ನಿನಗ್ ಬರಲ್ವಲ್ಲ. SITನೂ ಕೂಡ ರಚನೆ ಆಗಿರಲಿಲ್ಲ. ಈ 26ನೇ ತಾರೀಕು ನಾನು ಫಾರಿನ್ ಹೋಗೋದು ಕೂಡ ಇದು ಮುಂಚೆನೆ ಪ್ರೀ ಪ್ಲಾನ್ ಆಗಿತ್ತು. ಅಯ್ಯೋ ಬೇವರ್ಸಿ ಏನಾಗೋಯ್ತ್ಯಾ, ಕೊನೆಗೆ ಬಾಯ್ ಬಿಡ್ಕೊಳಕ್ಕೂ ಯಾರು ಇಲ್ದಂಗ ಆಗೋಯ್ತದೆ ನೋಡು. ನೀನ್ ಸತ್ತಾಗ ಬಾಯ್ ಬಿಡ್ಕೊಳಕ್ಕಾದ್ರೂ ನಾನು ಇರ್ಬೇಕೋ ಬೇಡವಾ? ಹಾಗಾಗಿ ನಾನು ಫಾರಿನ್ ಹೊರಟಾದ್ಮೇಲೆ 3-4 ದಿನದ ನಂತರ ನಾನು ಯೂಟ್ಯೂಬ್ ನೋಡುವಂತ ಸಂದರ್ಭದಲ್ಲಿ, ನ್ಯೂಸ್ ಚಾನೆಲ್ ನೋಡುವಂತ ಸಂದರ್ಭದಲ್ಲಿ ಥರ್ಡ್ ಮಾಡಕ್ ಹೋದಿ ಅಲ್ಲಿ ಅದು ಲೂಜ್, ನೀನು ಅದ್ರ ಕುಂಟಾಡೋದು, ನೀನು ಲೂಜ್ ಬಿಟ್ಟಾಕತ್ತಾಗೆ ನನಗೆ ಈ ಮಾಹಿತಿ ದೊರಕುವಂತ ಕೆಲಸ ಆಯಿತು. ಮಾಹಿತಿ ದೊರಕದ ಮೇಲೆ ನಂತರ SITನೂ ಕೂಡ ಏನು ಒಂದು ನೋಟಿಸ್ ಕೊಡುವಂತ ಕೆಲಸ ಮಾಡಿತು. ನಿನ್ ಜೊತೆ ಸೇರ್ಕೊಂಡು ನನ್ನ ಮಗ ಹಾಳಾಗೋದ. ನೀನ್ ಸವಾಸ ಮಾಡದೆ ಹೋಗಿದ್ರೆ ನನ್ನ ಮಗ ರಾಜ ಇದ್ದಂಗಿರ್ತಿದ್ದ. ಡಿಸ್ಟ್ರಿಕ್ಟ್ ಕಲೆಕ್ಟರ್ ಆಗ್ಬಿಡ್ತಿದ್ದ. ಆ SIT ನೋಟಿಸ್ಗೂ ಕೂಡ ನಾನು ಎಕ್ಸ್ ಖಾತೆ ಮುಖಾಂತರ ಮತ್ತು ನನ್ನ ಲಾಯರ್ ಮುಖಾಂತರ ನಾನು 7 ದಿನ ಸಮಯ ಅವಕಾಶ ಕೇಳಿದ್ದೆ. ಅನುಭವ ಹೇಳಿ ಸರ್. ನನ್ನ ಅನುಭವ ಏನ್ ಹೇಳ್ತಿ ಬಿಡ. ಇವನ ಮೊದಲ ಅನುಭವ ಕಬ್ಬಿನ ಗದೆ. ಅದೇ ದೇವ್ರು ಬರ್ತಲ್ಲ ಶಂಕ, ಅವನ್ ತಂಗಿ ಜೊತೆ ಏನೋ ಅನಾಹುತ ಆಗ್ಬಿಡ್ತಪ್ಪ. ಕಬ್ಬಿನ ತೋಟ ಎಲ್ಲ ಅಲ್ಲಾರಿಸ್ಬಿಡ. 7 ದಿನ ಸಮಯ ಅವಕಾಶ ಕೇಳಿದ ಮೇಲೆ ಕೂಡ ಅದು ಮಾರನೇ ದಿನನೇ ಏನು ಕಾಂಗ್ರೆಸ್ನ ಹಿರಿಯ ನಾಯಕರಾದಂತ ರಾಹುಲ್ ಗಾಂಧಿ ಅವರು ಮತ್ತು ಹಾಗೂ ಎಲ್ಲ ಹಿರಿಯ ನಾಯಕರುಗಳು, ರತ್ನಕ್ಕ, ಕುಮಾರಣ್ಣ, ಈ ನನ್ ಮಗನ್ ಹೆಂಗೆತ್ರಿ? ಏನೋ ವೀಟಲ್ಲಿ ಹುಟ್ಟುಬಿಟ್ಟವನೇ, ನನಗೂ ಗೊತ್ತಾಗ್ಲಿಲ್ಲ ಹೇಳಿ. ಏನು ಓಪನ್ ವೇದಿಕೆಗಳಲ್ಲಿ ಈ ಒಂದು ವಿಚಾರಗಳನ್ನ ಪ್ರಚಾರ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಚರ್ಚೆ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು, ಒಂದು ರಾಜಕೀಯದ ಪಿತೂರಿ ಮಾಡೋ ಅಂತ ಕೆಲಸನ ಮಾಡಿದ್ರು. ಲೈ ಬಿಕ್ನಾಸಿ, ನಿಂಗೆ ಮುಂದೆ ತುಂಬಾ ತೊಂದರೆ ಐತೆ ಕಣ್ಲಾ. ಬೇಕಾದಾಗ ಕಣ ಪಕ್ಕದಲ್ಲಿ ಹೆಂಗಸಿರ್ಬೇಕಷ್ಟೇ. ಇದೆಲ್ಲ ನೋಡಿದಂತ ಸಂದರ್ಭದಲ್ಲಿ ನಾನು ಡಿಪ್ರೆಷನ್ಗೆ ಹೋಗುವಂತ ಕೆಲಸ ಆಯಿತು, ಐಸೋಲೇಷನ್ಗೆ ಹೋಗುವಂತ ಕೆಲಸ ಮಾಡ್ಕೊಂಡೆ. ಹಾಗಾಗಿ ನಾನು ಮೊದಲನೇದಾಗಿ ನಿಮ್ಮೆಲ್ಲರನ್ನು ಕ್ಷಮಾಪಣೆ ಕೇಳಿದೆ. ನೀನ್ ಈ ಹಾಡ್ನ ಹಾಡಿ ನಮ್ಮಪ್ಪ ಕೇಳಾರ ಸಂಕಟಕ್ಕೆ ದೇಶಾಂತರ ಓದೋನು ವಾಪಸ್ ಬರಲೇ ಇಲ್ಲ. ದಯವಿಟ್ಟು ಕ್ಷಮಿಸಿ ಅಂತ ಕೇಳಿದೆ. ಅದಾದ ನಂತರ ಹಾಸನಲ್ಲೂ ಕೂಡ ಕೆಲವು ಶಕ್ತಿಗಳು ಎಲ್ಲ ಒಟ್ಟಿಗೆ ಸೇರ್ಕೊಂಡು ಇವತ್ತು ನನ್ನ ಮೇಲೆ ರಾಜಕೀಯದ ಒಂದು ಪಿತೂರಿ ಮಾಡುವಂತ ಕೆಲಸ ಮಾಡುವಂತದಿರ್ಬೋದು. ಈ ನನ್ನ ಮಗನ ನಿಮ್ ಭಾಷೆ ಸರಿ ಕೊಡು. ರಾಜಕೀಯವಾಗಿ ನಾನು ಏನು ಬೆಳೀತಾ ಇದ್ದೀನಿ, ನನ್ನ ಕುಗ್ಗಿಸ್ಬೇಕು ಅನ್ನೋ ಒಂದು ರೀತಿಯಲ್ಲಿ ಇವತ್ತು ಏನೇನೋ ಒಂದು ಪ್ರಕರಣಗಳಲ್ಲಿ ಅವರು ಎಲ್ಲರೂ ಕೂಡ ಒಂದು ಭಾಗಿಯಾಗುವಂತ ಕೆಲಸಗಳನ್ನ ಮಾಡ್ಕೊಂಡ್ರು. ನಾವು ನೋಡಿ ಸಾಕಾಗಿದೆ ಸ್ವಾಮಿ, ನಾವು ತಡೆಯಕ್ ಆಗಲ್ಲ, ಈಗ ನಮ್ ಕೈಲೂ ತಡೆಯಕ್ ಆಗಲ್ಲ. ಹಾಗಾಗಿ ಇವನ್ನೆಲ್ಲ ನೋಡಿದಂತ ಸಂದರ್ಭದಲ್ಲಿ ಇದ್ದಿದ್ದು ಇನ್ನ ಒಂದು ಆಘಾತ ಆಗಂತ ಕೆಲಸ ಆಗಿ ನಾನೇ ಒಂಚೂರು ದೂರ ಇದ್ದೆ. ಏನ್ ಹೇಳಿದ್ರಿ ಸರ್? ಕೇಳೋ ಕೆಪ್ಪ ಆದ್ರೆ ಶರಪಂಜರ ಕಲ್ಪನಾನೇ ಆಪ್ತ ರಕ್ಷಕ ನಾಗವಲ್ಲಿ ಅಂತ ನಂಬಿಸ್ಬಿಡ್ತಾ ಇದ್ರಿ ಅಲ್ಲ. ಹಾಗಾಗಿ ಯಾರು ಕೂಡ ಇದ್ರ ಬಗ್ಗೆ ತಪ್ಪು ತಿಳಿಯೋದು ಬೇಡ. ನಾನೇ ಖುದ್ದಾಗಿ ಶುಕ್ರವಾರ ಏನು 31ನೇ ತಾರೀಕು 10 ಗಂಟೆಗೆ SIT ಮುಖಾಂತರ SIT ಮುಂದೆ ಬಂದು ನಾನು ಸಂಪೂರ್ಣ ಈ ಇನ್ವೆಸ್ಟಿಗೇಷನ್ಗೆ ಸಹಕಾರ ಕೊಡೋ ಮುಖಾಂತರ ನಾನು ಇದಕ್ಕೆ ಸರಿಯಾದ ರೀತಿಯಲ್ಲಿ ಉತ್ತರ ಕೊಡುವಂತ ಕೆಲಸ ಮಾಡ್ತೀನಿ. ನಿನ್ನ ಮಾತು ಕೇಳ್ತಾ ಇದ್ರೆ ಕುಡ್ದಿರ ಕಿಕ್ಕೆಲ್ಲ ಇಳ್ತೋಗ್ತಾ ಇದೆಯಲ್ಲ. ಖಂಡಿತವಾಗ್ಲೂ ಕೂಡ ನಾನು ಈ ಒಂದು ಏನು ಸುಳ್ಳಿನ ಪ್ರಕರಣಗಳಿದಾವೆ, ಈ ಸುಳ್ಳು ಪ್ರಕರಣದಿಂದ ಆಚೆ ಬರುವಂತ ಕೆಲಸನ ನ್ಯಾಯಾಲಯದ ಮುಖಾಂತರನೇ ಮಾಡ್ಕೋತೀನಿ ಅನ್ನೋ ಒಂದು ನಂಬಿಕೆ ನನ್ನಲ್ಲಿ ಏನಿದೆ. ಈ ಕಡ್ಲೆಪುರಿ ವಿಷಯ ಹೊರಗಡೆ ಗೊತ್ತಾದ್ರೆ ನಮ್ಮ ಮಾನ ಮರ್ಯಾದೆ ಗತಿ ಏನು? ಹಾಗೂ ದೇವರ ಆಶೀರ್ವಾದ ಮತ್ತು ಜನರ ಆಶೀರ್ವಾದ, ನನ್ನ ಕುಟುಂಬದ ಆಶೀರ್ವಾದ ನನ್ನ ಮೇಲೆ ಇರಲಿ. ಖಂಡಿತವಾಗ್ಲೂ ನಾನು ಈ 31ನೇ ತಾರೀಕು ಶುಕ್ರವಾರ ನಾನು SIT ಮುಂದೆ ಬರ್ತೀನಿ. ಸಂತೋಷ, ಬಹಳ ಸಂತೋಷ. ಬಂದ ನಂತರ ನಾನು ಇದಕ್ಕೆಲ್ಲದಕ್ಕೂ ಕೂಡ ಇದಕ್ಕೆ ತಲೆ ಹೇಳುವಂತ ಕೆಲಸ ಮಾಡ್ತೀನಿ. ನನ್ನ ಮೇಲೆ ನಂಬಿಕೆ ಇರಲಿ ಅಂತ ಹೇಳಿ ನಿಮ್ನೆಲ್ಲರನ್ನೂ ಕೋರ್ತಾ ನಾನು ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಧನ್ಯವಾದ. ನಮ್ ಪ್ರಕಾರ ಇಲ್ಲಿ ಪಂಚಾಯ್ತಿ ಕ್ಲೋಸ್, ನಾಟಕ ಬಂದ್. ಇಷ್ಟ ಹೇಳಕ್ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್. 7 ಮೀಟರ್ ಕುಡಿದಾರ ಅನ್ನೋದು ನಾನು 2 ಮಾತು ಮುಗಿದು ಅಂತ ಹೇಳಿದ್ಬಿಡಿ. ಎಷ್ಟು ಜನ ಕಚರ ನನ್ನ ಮಕ್ಕಳು ಮನೇಲಿ ಹೆಂಡತಿ ಇಟ್ಕೊಂಡು ಹೊರಗಡೆ ಇನ್ನೊಂದು ಸೆಟಪ್ ಮಾಡ್ಕೊಂಡಿಲ್ಲ. ಎಷ್ಟು ಜನ ವರ್ಷ ಹೆಂಗಸರು ಮನೇಲಿ ಗಂಡನ ಇಟ್ಕೊಂಡು ಮನ್ಸಲ್ಲಿ ಇನ್ನೊಬ್ಬರು ಇಟ್ಕೊಂಡಿಲ್ಲ.